ಆದರೆ ಈ ಚೆಕ್ ಬೌನ್ಸು ಆಗಿದೆ ಸರ್, ಸಿಲಿಂಡರ್ ಕೊಟ್ಟಿಲ್ಲ ಅಂತೆಲ್ಲಾನು ನಿನ್ನೆ ಪಾಪ ನಿಮ್ಮ ಎಲ್ಲಿ ಸರ್ ಇವಾಗ ನೀವು ಈ ಥರ ಹೇಳಿದ್ರೆ ಪ್ರಪಂಚ ನೋಡಿರೋ ನೀವು ಈ ಥರ ಗೊತ್ತಿಲ್ಲ ನಿನ್ನೆ ಅವರು ಒಂದು ಚೆಕ್ ಬೌನ್ಸ್ ಆಗಿರೋದು ಒಂದು ಚೆಕ್ ತೋರಿಸ್ಬಿಡಿ ನನಗೆ. ಒಂದು ಚೆಕ್ ನಾನು ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೈ ಪೋಸ್ಟ್ ಆಗಿ ಕಳಿಸಿದ್ದೀನಿ ಸಿಲಿಂಡರ್ಗೆ ದುಡ್ಡು. ಬೈ ಪೋಸ್ಟ್ ಆಗಿ ರಿಜಿಸ್ಟ್ರ್ ಪೋಸ್ಟ್ ಮಾಡಿ ಕಳಿಸಿದ್ದೀನಿ ಸಾಹೇಬ್ರೆ. ಅದು 5,000 ರೂಪಾಯಿ ಸ್ಕಾಲರ್ಶಿಪ್, 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ರಿಜಿಸ್ಟ್ರ್ ಪೋಸ್ಟಲ್ಲಿ ಕಳಿಸಿದ್ದೀನಿ. 1,050 ರೂಪಾಯಿ ಚೆಕ್ಕು ಸಿಲಿಂಡರ್ಗೆ ಅಂತ ಹೇಳ್ಬಿಟ್ಟು ಬೈ ಪೋಸ್ಟ್ ಕಳಿಸಿದ್ದೀನಿ. ಅಂದರೆ ನೀವು ಈ ಒಂದು ದುಡ್ಡು ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೆ ನಿಮಗೆ ಮುಳುವಾಗ್ತಿದೆಯಾ? ಅದೇ ಇವಾಗ ನಮಗೆ ನಾನು ಇದೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನು ಕಾಂಟ್ರವರ್ಸಿ ಮಾಡೋಕ್ಕೆ ಬಂದಿಲ್ಲ. ಇವಾಗ ನನ್ನ ತಂಟೆಗೆ ಬಂದಿದ್ದಾರೆ ಅಂತೇಳ್ಬಿಟ್ಟು ಅವ್ರ ಹೆಸರು ನಾನು ತೋರಿಸ್ತಾ ಇದ್ದೀನಿ. ನಾನು ಎನ್ಕ್ವೈರಿ ಮಾಡಿದ್ರೆ RV ದೇವರಾಜ್ ಮಗ ಯುವರಾಜೇ ಎಲ್ಲ ನಿನ್ನೆ ಜನಗಳು ಕಳಿಸಿರೋದು. ಅದು ನಮ್ಮ ಕ್ಷೇತ್ರದ ಜನ ಯಾರೂ ಬಂದಿಲ್ಲ, ಎಲ್ಲ ಇಲ್ಲಿ ಬೇರೆ ಕ್ಷೇತ್ರದಿಂದ ಜನ ಕರೆಸಿ ಇಲ್ಲಿ ಕಳಿಸಿದ್ದಾರೆ. ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವರು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಈ ಥರ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಕಳಿಸಿದ್ದಾರೆ. ಅದಕ್ಕೆ ಇವಾಗ TV ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳಿದ್ರೆ ಸುಮ್ಮನೆ ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಅವ್ರು ರಾಜಕೀಯ ಮಾಡಿಕೊಂಡು MLA ಆಗಬೇಕು ಇಲ್ಲ ಇದು ಕಾರ್ಪೊರೇಟ್ರ್ ಆಗಬೇಕು, ಅವ್ರು ಮಾಡ್ಕೊಂಡು ಹೋಗಿಲ್ಲ. ಅವ್ರು ನನ್ನ ಮಧ್ಯದಲ್ಲಿ ಹೋಗಿಲ್ಲ. ನಾನಿದು ಅರ್ಧ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳಿದ್ದು ಏನು, ಅಲ್ಲಿ MLA ಟಿಕೆಟ್ ಕೊಡ್ತಾರೆ ನನಗೆ ಇದು ಮಾಡ್ತಾರೆ ಆ ಆಸೆ ಇಟ್ಕೊಂಡು ಮಾಡಿಲ್ಲ. ನನಗೆ ಪೊಲಿಟಿಕಲ್ ಬೇಕಾದ್ರೆ ನಾನು ಬರೋದಿಲ್ಲ, ಚಿಕ್ಕಪೇಟೆಗೆ ನಾನು ಬರೋದಿಲ್ಲ. ಆದರೆ ನನಗೆ ತೊಂದರೆ ಕೊಟ್ಟು ನನಗೆ ಮೈ ಮೇಲೆ ಹಾಕಿ ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ TV9 ಚಾನಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಇದು ನೋಡಬೇಕು, ಇದರಲ್ಲಿ ಸತ್ಯಾಂಶ ಇದೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರು ದುಡ್ಡು ತಿಂದಿಲ್ಲ, ಯಾರಿಗೂ ಸ್ಕಾಲರ್ಶಿಪ್ 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 50,000 ಮನೆಗಳಿಗೆ ಚೆಕ್ ಮುಖಾಂತರ DD ಮುಖಾಂತರ ಸಿಲಿಂಡ್ರಿಗೆ ದುಡ್ಡು ಕೊಟ್ಟಿದ್ದೀನಿ. 2 ಲಕ್ಷ ನಮ್ಮ ಅಕ್ಕ ತಂಗಿಗಳಿಗೆ ಕಾಂಜೀಪುರಂ ಸಿಲ್ಕ್ ಸ್ಯಾಡಿ 2 ಲಕ್ಷ ಮಕ್ಕಳಿಗೆ ಜನಗಳಿಗೆ ಕೊಟ್ಟಿದ್ದೀನಿ ನಾನು. ಆದ್ದರಿಂದ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ನನ್ನ ಚಾರಿಟೇಬಲ್ ಫೌಂಡೇಶನ್ ಕ್ಯಾನ್ಸಲ್ ಆಗಿದೆ, ನನ್ನ ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆಗಿದೆ. ಆಮೇಲೆ ನನ್ನ ಮೇಲೆ 8 FIRಗಳು ರಿಜಿಸ್ಟರ್ ಆಗಿದೆ. ಒಂದು ವಿಲ್ಸನ್ ಗಾರ್ಡನಲ್ಲಿ ಆಗಿದೆ, ಒಂದು ಟ್ಯಾಂಕ್ ಗಾರ್ಡನಲ್ಲಿ ಆಗಿದೆ, ಒಂದು ತಿಲಕ್ ನಗರಲ್ಲಿ ಆಗಿದೆ, ಒಂದು ಇದರಲ್ಲಿ SJP ಪೊಲೀಸ್ ಸ್ಟೇಷನಲ್ಲಿ ಆಗಿದೆ, ಒಂದು ಇಲ್ಲಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಈ ಥರ 8 FIRಗಳು. ಏನು ಕಾರಣ, ಏನಕ್ಕೆ FIRಗಳು ಆಗಿದೆ ಅಂದರೆ ನಾನು ಬಡವರಿಗೆ ಸಹಾಯ ಮಾಡಿದ್ದೀನಿ, ಅವ್ರಿಗೆ ಚೆಕ್ ಮುಖಾಂತರ ದುಡ್ಡು ಕೊಟ್ಟಿದ್ದೀನಿ, ಮನೆಗೆ ಸ್ಯಾಡಿ ಕೊಟ್ಟಿದ್ದೀನಿ, ಮನೆಗಳು ಕಟ್ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನನಗೆ ಆರೋಪ ಮಾಡಿ ನನಗೆ 8 FIR ಆಗಿದೆ. ಅದರಲ್ಲಿ 2 FIR ಹೈಕೋರ್ಟ್ ನ್ಯಾಯಾಲಯ, 2 FIR ಕ್ವಾಶ್ ಆಗಿದೆ. ಇನ್ನೂ 4-5. ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ KGF ಬಾಬು ಅವರು ತಮ್ಮದೇ ಒಂದು ಬಿಸ್ನೆಸ್ ಪ್ರಪಂಚದಲ್ಲಿ ತುಂಬ ಲಕ್ಸುರಿಯಾಗಿ ಚೆನ್ನಾಗಿದ್ರು. ಪ್ಯಾಲೇಸಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ರು. ಯಾವಾಗ ರಾಜಕೀಯ ಪ್ರವೇಶ ಮಾಡ್ತಾರೋ ಅಲ್ಲಿಂದನೇ ಇವೆಲ್ಲ ತಂತ್ರ ಕುತಂತ್ರಗಳು ಬಾಬು ಅವ್ರ ಮೇಲೆ ಶುರುವಾಯಿತು. EDಯಲ್ಲಿ ರೇಡ್ ಆಗಿದ್ದು ಕಾರಣ ಏನಂದರೆ ಇವಾಗ ಅದನ್ನು ಹೇಳ್ತೀನಿ. ನಾನು ಕಾಂಗ್ರೆಸ್ ಪಾರ್ಟಿಗೆ ಫೈನಾನ್ಸ್ ಮಾಡ್ತಾ ಇದ್ದೀನಿ ಅಂತೇಳಿ ಒಂದೇ ಕಾರಣಕ್ಕೆ ನನಗೆ ED ರೈಡ್ ಮಾಡಿದ್ದು. ರಾಹುಲ್ ಗಾಂಧಿ ಅವ್ರದ್ದು, ಅದು ಬ್ಯಾಂಗ್ಳೂರು ED ಅಲ್ಲ, ಡೆಲ್ಲಿ ED. ಏನಕ್ಕೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೇ ಕಾರಣಕ್ಕೆ ಮಾಡಿರೋದು. ಅದು ನಾನು DK ಶಿವಕುಮಾರ್ ಸಾಹೇಬ್ರ ಶಿಷ್ಯ ಅಂತ ಒಂದು ಕಾರಣಕ್ಕೆ ಇದು ಮಾಡಿದ್ದು. ನಮ್ಮ ಹತ್ರ ಏನೂ ಸಿಕ್ಕಲಿಲ್ಲ, ಆದರೆ ಅಲ್ಲಿ ಬ್ಲ್ಯಾಕ್ ಮೇಲ್ ಸಿಕ್ತು. ರಾಹುಲ್ ಗಾಂಧಿದು ಒಂದು ದಿವಸ ಮುಂದೆ ಇನ್ವೆಸ್ಟಿಗೇಷನು ರಾಹುಲ್ ಗಾಂಧಿ ಸಾಹೇಬ್ರದ್ದು ಆದಮೇಲೆ ಮಾರನೇ ದಿವಸ ಇನ್ವೆಸ್ಟಿಗೇಷನ್ ನಂದು. ಅಂದರೆ ನೀವು ರಾಹುಲ್ ಗಾಂಧಿ ಅವರಿಗೆ ನೀವು ಅಂಥ ದೊಡ್ಡ ಮನುಷ್ಯ ಅಲ್ಲ ನಾನು ಹೇಳ್ತಾ ಇರೋದು ಏನಂದರೆ, ಆವತ್ತು ಫಸ್ಟ್ ಡೇ ರಾಹುಲ್ ಗಾಂಧಿ ಅವರ ಎನ್ಕ್ವೈರಿ ಮಾರನೇ ಸೇಮ್ ಆಫೀಸರ್ಸ್, ಅವ್ರ ಆಫೀಸರ್ಸ್ ಹೆಸರು ಕುಲ್ದೀಪ್ ಸಿಂಗ್, ಯಡುರಾಜ್ ಸಿಂಗ್ ಅಂತ, ಇವರೇ ನಮಗೆ ED ಡೈರೆಕ್ಟರ್ಸ್. ಮಾರನೇ ದಿವಸ ನಂದು. ನನಗೆ ಅಲ್ಲಿ ಬೆದರಿಸ್ತಾರೆ ಏನಂತ, ಕಲ್ ತೆರಾ ಗುರು ಆ ರहा है, तेरा बॉस आ रहा है. ಯಾರು ಬಾಸು? ರಾಹುಲ್ ಗಾಂಧಿ ಆ रहा है. आज साले तेरा है, कल तेरा ರಾಹುಲ್ ಗಾಂಧಿ ಆ रहा है ಅಂತ ಈ ಥರ ಹೇಳಿ ನನಗೆ ಅವರು ಟಾರ್ಚರ್ ಮಾಡಿದ್ರು. ಆದರೆ ಅವ್ರ ಕೈಯಲ್ಲಿ ಏನೂ ಸಿಗಲಿಲ್ಲ. ED ಅಂತ ಅದು ಏನಿದೆ, ಈ ಮನಿ ಲ್ಯಾಂಡಿಂಗ್, ಮನಿ ಇದ್ರೆಲ್ಲ ಲ್ಯಾಂಡಿಂಗ್, ಮನಿನೆಲ್ಲ ಅಂದರೆ ಲ್ಯಾಂಡಿಂಗಲ್ಲಿ
ನನ್ನ ಮನೆಯಲ್ಲಿ ಎಷ್ಟು ಸಿಕ್ತು? 54,000 ರೂಪಾಯಿ ಸಿಕ್ತು ಅವ್ರಿಗೆ ಅಷ್ಟೇ. ಬರೀ 54,000. 7,000 ಕೋಟಿ ಒಡೆಯ ಮನೆಯಲ್ಲಿ ಕೇವಲ 50,000 ರೂಪಾಯಿ, 54,000 ರೂಪಾಯಿ ಇದರಲ್ಲಿ ಮನೆಯಲ್ಲಿ ಸಿಕ್ತು. ಬ್ಯಾಂಕಲ್ಲಿ 11 ಕೋಟಿ ಸಿಕ್ತು, ವೈಟ್ ಮನಿ. ಏನಪ್ಪ ಮಾಡಿದ್ರು? ಏನಾಗುತ್ತೆ? ಮನಿ ಇದ್ರೆ ಅಲ್ಲ ಲ್ಯಾಂಡಿಂಗು. ಜ್ಯುವೆಲರಿ, ಆವತ್ತು ಜ್ಯುವೆಲರಿ ಒಂದು 3 ಕೋಟಿ ರೂಪಾಯಿ ಜ್ಯುವೆಲರಿ ನಮ್ಮ ಮನೆಯಲ್ಲಿತ್ತು, ಅದು ಸೀಸ್ ಮಾಡ್ಕೊಂಡು ಹೋದರು. ಇನ್ನೂವರೆಗೂ ಬಂದಿಲ್ಲ. ಕೇಸ್ಗಳು ನಡೀತಾ ಇದೆ, ಹೈಕೋರ್ಟಲ್ಲಿದೆ, ಡೆಲ್ಲಿ ಹೈಕೋರ್ಟಲ್ಲಿದೆ. ಆದರೆ ಈ ಥರ ಸ್ಟೇಟ್ ಫಾರ್ವರ್ಡ್ ಮನುಷ್ಯ ನಾನು. ನನಗೆ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಒಂದು ಮನಸ್ಸಲ್ಲಿ ED ಹೆಸರು ತಗೊಂಡ್ರೆ ಏನಾಗುತ್ತೆ? ಬೇರೆಯವ್ರದ್ದು ಭಯ ಬೀಳ್ತಾರೆ, ರಾಜಕೀಯದವ್ರ ಹೆಸರು ತಗೊಂಡ್ರೆ ಭಯ ಬೀಳ್ತಾರೆ. ನಾನು ಇರೋದು ಅದರಲ್ಲಿ ಮುಚ್ಚಿ ಹೇಳೋದೇನು? ನಾನು ಯಾಕೆ KGS ಬಾಬು ಅವರು ಹೇಗಿದ್ದಾರೋ ಹಾಗೆ ಜನರ ಮುಂದೆ ಜಾಸ್ತಿ ಏನಾಗ್ಬೋದು? ಈ ಆಸ್ತಿ ಮೇಲೆ ತೊಂದರೆ ಕೊಡ್ಬೋದು. ಆಸ್ತಿ ಏನು ಮಾಡೋಕ್ಕಾಗೋದಿಲ್ಲ. ಈ ಆಸ್ತಿ ನನ್ನ ಹತ್ರ ಇದೆ, ಅದಕ್ಕೆ ಮೀನ್ ಟೈಮ್ ನನಗೆ ತೊಂದರೆ ಬರ್ಬೋದು ಹೊತ್ತು ಈ ಆಸ್ತಿಗೆ ಯಾರೂ ಅಪಾಯ ಮಾಡೋಕ್ಕಾಗಲ್ಲ. ಈ ಫ್ರಾಡ್ GM ಮುಸ್ತಫಾ ಅವನಿದ್ದಾನಲ್ಲ, ಅಂಥ ಸಂಬಂಧಿದ್ದಾನೆ. ನನ್ನ ಬ್ಲಡ್ಡು, ನನ್ನ ಕುಟುಂಬದವರೇ ಏನಾದರೂ ದಬ್ಬಾಳಿಕೆ ಮಾಡೋಕ್ಕೆ ಚಾನ್ಸಸ್ ಇದೆ. ಪಬ್ಲಿಕ್ಕಿಂದ ಏನೂ ತೊಂದರೆ ಇಲ್ಲ. ಈಗ ಇನ್ನೊಂದು, ಈಗ ಕುಟುಂಬದ್ದು ಹೇಳ್ತಾ ಇದ್ರಿ, ಮೊದಲಿಂದ ಸ್ವಲ್ಪ ಆಸ್ತಿ ವಿವಾದ ಅದು ಇದಿತ್ತು. ಸ್ವಂತ ಮಗನೇ ಈ ರೀತಿಯಾಗಿ ಮಾಡಿದ್ರೆ ಅದು ಕೇಳಲಿಲ್ಲ. ಒಂದು 10 ವರ್ಷ ಮುಂದೆ ತಿರ್ಗಾ ಇದು ಒಂದು ಬಂತು. ನನ್ನ ಹೆಂಡತಿ, ಫಸ್ಟ್ ಹೆಂಡತಿ, ನನ್ನ ಎರಡನೇ ಹೆಂಡತಿ, ನಾನು ಗೊತ್ತಿಲ್ದಂಗೆ ಇದೆಲ್ಲ ಆದಮೇಲೆ ನನ್ನ ಆಫೀಸಲ್ಲಿ ರಿಸೆಪ್ಷನ್ ಹತ್ಲಾಗೆ. ಯಾವಾಗ ನಿಮ್ಮ ಫಸ್ಟ್ ಮದುವೆ ಆಗಿದ್ದೆ? ಯಾವಾಗ ಎರಡನೇ ಮದುವೆ ಆಗಿದ್ದಾಗ? ಎಷ್ಟು ಜನ ಮಕ್ಕಳು? 98ಅಲ್ಲಿ. ಎರಡನೇ ಮದುವೆ ಯಾವಾಗಾಯಿತು? 2013 ಎರಡನೇ ಮದುವೆ ಆಯಿತು. ಆವಾಗ ಏನಾಯಿತು? ಇದೇ ಥರ ಇವತ್ತು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿದ. ಆವಾಗ ನಮ್ಮ ಅತ್ತೆ ಮನೆಯವರು, ನಮ್ಮ ಫಸ್ಟ್ ಹೆಂಡತಿ ಮಗ ಇವನು, ಏನು ಹೆಸರು? ಅಫ್ನಾನ್ ಶರೀಫ್. ನಿನ್ನೆ ಹೌದು. ಫಸ್ಟ್ ಹೆಂಡತಿ ಈ ಎರಡನೇ ಮದುವೆ ಮಾಡಿದ್ದೀನಿ ಗೊತ್ತಾಗಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ದುಡ್ಡಿದ್ರೆ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ. ಯಾರು ಮಾಡೋದು? ಆಚೆದವ್ರು ಯಾರು ಮಾಡಲ್ಲ, ಕುಟುಂಬದವರು ಮಾಡೋದು. ನಮ್ಮ ದೊಡ್ಡ ಹೆಂಡತಿ ಕುಟುಂಬದವರು, ಅವ್ರ ಅಕ್ಕ ಮಕ್ಕಳು, ಅಕ್ಕಂದ್ರ ಮಕ್ಕಳು, ತಮ್ಮಂದ್ರ ಮಕ್ಕಳು, ಅಕ್ಕಗಳು, ಮಾವನ್ಗಳು ಎಲ್ಲ ಒಂದು ಟೀಮ್, 15-20 ಜನ ಟೀಮ್. ನನ್ನ ಹೆಂಡತಿಗೆ ಬೆಂಕಿ ಹಾಕಿ ಅದಕ್ಕೆ ಹೇಳ್ಕೊಟ್ಟು ಬ್ರೈನ್ ವಾಶಿ ಬೆಂಕಿ ಹಾಕಿ ಅದಕ್ಕೆ ನೀನು ಇವಾಗ ಕಂಟ್ರೋಲಲ್ಲಿ ಇರಬೇಕು ಅಂಥೇಳಿ ಆ ಎಮ್ಮನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿ 700 ಕೋಟಿ ಕೇಳಿದ್ರು. 2013-14 700 ಕೋಟಿ ಕೇಳಿದ್ರು. ಆಮೇಲೆ ನಾನು ಏನು ಹೇಳಿದೆ ನನ್ನ ಹೆಂಡತಿಗೆ, ನೀನು ಒಂದು ದಿವಸ ಕೋರ್ಟಲ್ಲಿ ಸಿಕ್ತು. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ ಜನಗಳಿಗೆ ಗೊತ್ತಾಗಬೇಕು. ದುಡ್ಡಿರೋವನ ಮೇಲೆ, ದುಡ್ಡಿಲ್ಲ ಅಂದರೆ ಸುಖವಾಗಿ ಆರಾಮಾಗಿ ನೀವು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಮಕ್ಕಳ ಜೊತೆಗೆ ಆರಾಮಾಗಿದ್ದೀರ. ನಾನಿಲ್ಲ, ದುಡ್ಡು ಕೊಟ್ಟು ಮನಸ್ಸಿಗೆ ಶಾಂತಿ ಇಲ್ಲ. ಈ ಆಸ್ತಿ ಕಾಪಾಡೋಕ್ಕೆ ಡೈಲಿ ಒಂದೊಂದು ಪ್ರಾಬ್ಲಮ್, ಒಂದು ಹೋದ್ರೆ ಒಂದು ಡೈಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಏನಾದರೂ ಒಂದು ಟೆನ್ಷನ್ ನಿಂತಿರುತ್ತೆ. ಅದರಲ್ಲೂ ಸ್ವಂತದವರೇ, ಕುಟುಂಬಸ್ಥರೇ. ಆಮೇಲೆ ಇವಾಗ ಅದಕ್ಕೆ ಕೇಸ್ಗಳು ಹಾಕಿ ಯಾರ್ಯಾರು ಇವಾಗ ಲ್ಯಾಂಡ್ ತಗೊಂಡಿದ್ದೀವಿ, ಗೌರ್ಮೆಂಟ್ ಲ್ಯಾಂಡ್ ತಗೊಂಡಿದ್ದೀವಿ, ಅದರಲ್ಲಿ ಕೇಸ್ಗಳು, ಯಾರಾದರೂ ಏನಾದರೂ ಒಂದು ಲಿಟಿಗೇಷನ್ ಹಾಕಿ ಅದು ಡೈಲಿ ಕೇಸ್ಗಳು, ಡೈಲಿ ಕಂಪ್ಲೇಂಟ್ಗಳು ಎಲ್ಲ. ಭಯ ಆಗ್ತಾಯಿದೆ ಮನೆಯಲ್ಲಿ ಇರೋಕ್ಕೆ. ನೀವು ಸುಖವಾಗಿದ್ದೀರಾ, ಆರಾಮಾಗಿರಿ, ನನ್ನಂಥ ದೊಡ್ಡ ಶ್ರೀಮಂತ ಆಗಬೇಡಿ. ಶ್ರೀಮಂತ ಆದರೆ ನಿಮ್ಮ ಬದುಕು ಹಾಳಾಗುತ್ತೆ. ಒಂದು ಕಡೆ ಇನ್ಕಮ್ ಟ್ಯಾಕ್ಸು, ಒಂದು ಕಡೆ ಪಬ್ಲಿಕ್ಕು, ಒಂದು ಕಡೆ ರೌಡಿಗಳು. ಇದೆಲ್ಲ ನಿಮ್ಮ ಲೈಫೇ ಹಾಳು ಮಾಡಿಬಿಟ್ಬಿಡುತ್ತೆ. ಯಾವ ಲ್ಯಾಂಡ್ ತಗೊಳ್ತೀವಿ ಅಲ್ಲಿ ಯಾರಾದರೂ ಒಂದು ಲಿಟಿಗೇಷನ್ ಆಗ್ತಾನೆ. ಈಗ ಅನಿಲ್ ಅಂಬಾನಿನೂ ಇದ್ದಾರೆ, ಅವ್ರಿಗೂ ಹಿಂಗೆ ಟೆನ್ಷನ್ ಇರುತ್ತಾ? ಅನಿಲ್ ಅಂಬಾನಿ ಎಲ್ಲ ಏನು ದೇಶಕ್ಕೆ ಮೋಸ ಮಾಡೋರು, ಬ್ಯಾಂಕ್ಗಳಿಗೆ ಮೋಸ ಮಾಡೋರು. ಏನು ತಪ್ಪು ತಿಳ್ಕೊಬೇಡಿ, ನಾಳೆ ಅವರು ನನ್ನ ಮೇಲೆ ಡೆಫರ್ಮೇಷನ್ ಕೇಸ್ ಆಗ್ಬೋದು. ಆದರೆ ನನಗೆ ಅದಕ್ಕೆಲ್ಲ ನಾನು ಎದುರವನಲ್ಲ. ಏನಂದರೆ ಬ್ಯಾಂಕ್ಗಳಿಗೆ ಮೋಸ ಮಾಡ್ತಾರೆ. ಒಂದು ಕಂಪನಿ ನಿಮಗೆ ಹೇಳ್ತೀನಿ, ಇದು
ಇದೆಲ್ಲ ಇಂಪಾರ್ಟೆಂಟ್, ಇದು ವ್ಯಾಲಿಡ್ ಪಾಯಿಂಟ್. ಇದು ಒಂದು ಕಂಪನಿ ಓಪನ್ ಮಾಡ್ತಾರೆ, ಅದಕ್ಕೆ SEZ ಪರ್ಮಿಷನು, ಇಂಡಸ್ಟ್ರಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಒಂದು ಇಂಡಸ್ಟ್ರಿಯಲ್ಸ್ಗೆ ಏನು ಮಾಡ್ತಾರೆ, ಒಂದು ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಯಾವುದೇ ಸರ್ಕಾರ ಆಗಲಿ, ಸ್ಟೇಟ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಆಂಧ್ರ ಸರ್ಕಾರ ಆಗಲಿ, ಇಲ್ಲ ಮಹಾರಾಷ್ಟ್ರ ಸರ್ಕಾರ ಆಗಲಿ, ಅವರು ಒಂದು ಲ್ಯಾಂಡ್ ಅಲಾಟ್ಮೆಂಟ್ ಇಂಡಸ್ಟ್ರಿಯಲ್ಸ್ಗೆ. ಯಾಕೆ? ಬಡವ್ರಿಗೆ ಅವರು ಕೆಲಸ ಕೊಡಲಿ, ಕೆಲಸ ಇಲ್ದಿರೋರಿಗೆ ಕೆಲಸ ಕೊಡಲಿ ಅಂತ ಒಂದು 100 ಎಕರೆ ಲ್ಯಾಂಡ್, ಎಕ್ಸಾಂಪಲ್ 100 ಎಕರೆ ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಆ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿರುತ್ತೆ? 100 ಎಕರೆ 1000 ಕೋಟಿ ಲ್ಯಾಂಡು, 10 ಕೋಟಿ ಎಕರೆ. ಅದು 1 ಕೋಟಿ, ಅಲ್ಲಿ ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ. ಗೈಡ್ಲೈನ್ಸಲ್ಲಿ 1 ಕೋಟಿಗೆ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ್ಮೇಲೆ ಆ ಲ್ಯಾಂಡ್ ಏನಾಗುತ್ತೆ, ಅದು ಲ್ಯಾಂಡ್ ತಗೊಳ್ಳೋಕ್ಕೆ ಕೂಲನ್ನು ಕೊಡ್ತಾರೆ. ಅದಕ್ಕೇನು ಆಡಿಟ್ರ್ಗಳು, ಚಾರ್ಟರ್ಡ್ ಅಕೌಂಟ್ಗಳು ಅದಕ್ಕೆ ಇದ್ದಾರೆ. ಗೌರ್ಮೆಂಟ್ ರೂಲ್ ಮಾಡ್ತಾರೆ ಅಂದರೆ ಅದನ್ನು ವೈಲೇಟ್ ಮಾಡೋಕ್ಕೆ, ಅದು ವೀಕ್ ಪಾಯಿಂಟ್ ತಗೊಳ್ಳೋಕ್ಕೆ ಈ ಸಿಸ್ಟಮ್ ನಮ್ಮ ಹತ್ರ ಇದೆ. ಆಡಿಟ್ರ್ಗಳು, ಚಾರ್ಟರ್ಡ್ ಅಕೌಂಟ್ಗಳು ಅವರೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಲೋನ್ ಅಂತ ಹೇಳ್ಬಿಟ್ಟು ಲ್ಯಾಂಡ್ ತಗೊಳ್ಳೋಕ್ಕೆ ಕೊಡ್ತಾರೆ. ಅದಾದಮೇಲೆ ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅದಕ್ಕೊಂದು ಲೋನ್ ತಗೊಳ್ತಾರೆ. ಅದಕ್ಕೊಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ತೋರಿಸ್ತಾರೆ. ಬರೀ ನಂಬರ್ಸೇ ಇದು, ಈ ನಂಬರ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ಅದು ತೋರಿಸ್ತಾರೆ. ಅದಕ್ಕೆ ಇಂಡಸ್ಟ್ರಿ ಡೆವಲಪ್ ಮಾಡೋಕ್ಕೆ, ರಾ ಮೆಟೀರಿಯಲ್ ತಗೊಳ್ಳೋಕ್ಕಂತ ಎಲ್ಲ ಲೋನ್ಗಳು ಸ್ಯಾಂಕ್ಷನ್ ಆಗುತ್ತೆ. ಇದಕ್ಕೆ ಸಬ್ಸಿಡಿ ಅಂತ 30% ಸಬ್ಸಿಡಿ ಮಾಡ್ತಾರೆ. 1,00,000 ಕೋಟಿ ಲೋನ್ ಕೊಟ್ಟರೆ ಅದಕ್ಕೆ 30,000 ಕೋಟಿ ಸಬ್ಸಿಡಿ ತಗೊಳ್ತಾರೆ. ಇದೆಲ್ಲ 15 ವರ್ಷ, ಇದಕ್ಕೆ ಸಬ್ಸಿಡಿ ಪೀರಿಯಡ್ 15 ವರ್ಷ ಇರುತ್ತೆ. 15 ವರ್ಷ ಆದಮೇಲೆ ಏನಾಗುತ್ತೆ, ಆ ಸಬ್ಸಿಡಿ ಪೀರಿಯಡ್ ಹೋಗುತ್ತೆ, ಆ ಕಂಪ್ನಿ ಲಿಕ್ವಿಡೇಷನ್ಗೆ ಹೋಗುತ್ತೆ. ಲಿಕ್ವಿಡೇಷನಿಂದ ನಮ್ಮಂಥವ್ರು ಹೋಗಿ ಪಬ್ಲಿಕ್ ಆ್ಯಕ್ಷನ್, ಹೈಕೋರ್ಟಲ್ಲಿ ಹೋಗ್ತಾನೆ, ಪಬ್ಲಿಕ್ ಆ್ಯಕ್ಷನಲ್ಲಿ ಪ್ರಾಪರ್ಟಿ ತಗೊಳ್ತಾನೆ. ಅದು ಅಲ್ಲಿ 1,00,000 ಕೋಟಿ ಇರೋ ಪ್ರಾಪರ್ಟಿ ಅಲ್ಲಿ ಹೋಗಿದ್ರೆ 1,200 ಕೋಟಿ 3,000 ಕೋಟಿಗೆ ಹೋಗುತ್ತೆ. ಬ್ಯಾಂಕ್ನವ್ರಿಗೂ ನಾಮ ಹಾಕ್ತಾರೆ, ಕೆಲಸದವ್ರಿಗೂ ನಾಮ ಹಾಕ್ತಾರೆ, ಸಮಾಜಕ್ಕೂ ನಾಮ ಹಾಕ್ತಾರೆ. ಈ ದುಡ್ಡೆಲ್ಲ ಯಾರ್ದು? ಪಬ್ಲಿಕ್ ದುಡ್ಡು. ಅದು ಲಾಸ್ಟಲ್ಲಿ ಏನಾಗುತ್ತೆ, ಅಲ್ಲಿ ಸಾಲ ಮನ್ನಾ ಆಗುತ್ತೆ. ಅದೇ ಕಂಪನಿ, ಅದೇ ಓನರು ಇವಾಗ ನನ್ನ ಹೆಸರಲ್ಲಿ ತಗೊಳ್ತೀನಿ, ನಾಳೆ ನನ್ನ ಮಗನ ಹೆಸರಲ್ಲಿ ಇನ್ನೊಂದು ಕಂಪನಿ ಓಪನ್ ಮಾಡಿ, ಆ ಸಬ್ಸಿಡಿ ಪೀರಿಯಡ್ ಹೋದ್ಮೇಲೆ ಇದೊಂದು ಓಪನ್ ಆಗುತ್ತೆ. ಸಬ್ಸಿಡಿ ದುಡ್ಡಲ್ಲೇ ಇವ್ರು ಹಿಂಗೆಲ್ಲ ಇಂಥದ್ದು ಅದೆಲ್ಲ ದೊಡ್ಡ ಕಥೆ ಇದೆ. ನಾನು ಯಾರ ಬಗ್ಗೆನೂ ಏನಕ್ಕೆ ಹೇಳಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋದು ನಾನು ಹೇಳಿದೆ. ಅದೇ ಇವತ್ತು ಬಡವರು ಮಿಡಲ್ ಕ್ಲಾಸ್ ಪ್ರಾಪರ್ಟಿಗಳು ನಾನು ತಗೊಳ್ಳೋದು, ಅಂಥ ಪ್ರಾಪರ್ಟಿನೇ ನಾನು ಪಬ್ಲಿಕ್ ಆ್ಯಕ್ಷನಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಬ್ಯಾಂಕಲ್ಲಿ ಅಂಥ ಪ್ರಾಪರ್ಟಿಗಳೇ ಪರ್ಚೇಸ್ ಮಾಡೋದು. ಅದರಲ್ಲಿ ಸ್ವಲ್ಪ ನನಗೆ ಅದು ಗೊತ್ತಿದೆ, ಅದನ್ನು ಹೇಳಿದೆ. ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಾವು ಇಲ್ಲಿದ್ದೀವಿ, ನಮ್ಮವ್ರಿಗೂ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಣ. ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಿಸ್ಟಮಲ್ಲಿ ಕರಪ್ಷನ್ ಇದೆ. ಆದರೆ ಸಾಯೋದು ಯಾರಂದರೆ ನಿಮ್ಮಂಥ ಬಡವರು, ಈ ನಮ್ಮಂಥ ಸ್ಲಮ್ಮಲ್ಲಿ ಇರೋವರು, ನಮ್ಮಂಥವರು ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು, ಕೆಲಸ ಎಂಪ್ಲಾಯೀಸು, ಈ ಗೌರ್ಮೆಂಟ್ ಎಂಪ್ಲಾಯೀಸು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು, ಅದಕ್ಕೆ ಅವ್ರಿಗೆ GST, ಅದಕ್ಕೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸು ಎಲ್ಲ ಸಾಯೋದೆಲ್ಲ ನಾವು. ಬೇರೆ ದೊಡ್ಡವರೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ನಾವು ಇಷ್ಟಲ್ಲಿ ಚಿಕ್ಕವರು ಇರೋದು, ನಾವು ಅಷ್ಟು ದೊಡ್ಡ ಮಾತುಗಳು ನಮ್ಗೆ ಬೇಕಾಗಿಲ್ಲ. ಅದರಲ್ಲಿ ಏನಾದರೂ ನಾನು ತಪ್ಪಾಗಿ ಏನಾದರೂ ರಾಂಗಾಗಿ ಏನಾದರೂ ಹೇಳ್ಬಿಟ್ಟಿದ್ದು ದಯವಿಟ್ಟು ಕ್ಷಮೆ ಕೇಳ್ತೀನಿ.